ಈಗ ಒಂದು ಪ್ರಮೋಷನ್ ಮಟೀರಿಯಲ್ ಅಂತ ಬರುತ್ತೆ, ಪೀಟರ್ ಅಂತ ನಾವು ಅನೌನ್ಸ್ ಮಾಡ್ತೀವಿ. ಒಂದಷ್ಟು ಜನಕ್ಕೆ ಇಷ್ಟ ಆಗುವಂಥ ಒಂದು ಸಿನಿಮಾ ಮಾಡಿರ್ತೀವಿ. ಇನ್ನು ಸೆಕೆಂಡ್ ಅಂತ ಬಂದಾಗ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಏನು ಮಾಡ್ತಾರೆ ಇವರು ಅಂತ. ಇಂಡಸ್ಟ್ರೀಲಿ ಒಂದಷ್ಟು, ನಮ್ಮ ಕನ್ನಡ ಇಂಡಸ್ಟ್ರೀಲಿ ಒಂದಷ್ಟು ಟಾಕ್ಸ್ಗಳು ಕ್ರಿಯೇಟ್ ಆಗಿದ್ದಂತೂ ನಿಜ. ಯಾಕೆಂತಂದ್ರೆ ತುಂಬ ಜನ ಹೇಳಿದ್ರೆ ಓಕೆ, ಏನೋ ಪೋಸ್ಟರಲ್ಲಿ ಬಂದಿದ್ದಾರೆ, ವಿಜುವಲಲ್ಲಿ ಗೊತ್ತಾಗುತ್ತೆ ಅದು ಇದು. ಹೊರಗಡೆ ಜನರನ್ನ ನಾವು ಯಾವಾಗ ಇಂಟ್ರಾಕ್ಷನ್ ನಾವು ತೊಗೋತೀವೋ ಅದು ಆ್ಯಕ್ಚುಲಾಗಿ ಪ್ರಾಡಕ್ಟ್ ರೀಚ್ ಆಗ್ತಿದೆ ಅಂತ ಅರ್ಥ. ಆ ವಿಚಾರದಲ್ಲಿ ಪೀಟರ್ ಪ್ರತಿಯೊಂದು ಪ್ರಮೋಷನ್ ವಿಚಾರವಾಗಿ ತುಂಬ ಇಂಪ್ಯಾಕ್ಟ್ನ ಕ್ರಿಯೇಟ್ ಮಾಡ್ತಾ ಬರ್ತಾ ಇದೆ. ತುಂಬ ಜನ ಕೇಳ್ತಾರೆ, ನಾನು OTTಲಿ ನೋಡ್ಕೋತೀನಿ ಬಿಡು, ನಾನು TV ನೋಡ್ಕೋತೀನಿ ಬಿಡು ಅಂತ. ಸಿನಿಮಾ ಅನ್ನೋದು ಒಂದು ಥಿಯೇಟ್ರಿಕಲ್ ವಾಚ್. ಎಸ್ಪೆಷಲಿ ಸಿನಿಮಾ ಪ್ರೀತಿಸೋರಿಗೆ ಥಿಯೇಟ್ರಿಕಲಿ ಸಿನಿಮಾನ ನಾನು ನೋಡ್ತೀನಿ, ನಾನು ಥಿಯೇಟ್ರ್ ಬಿಟ್ಟು ಬೇರೆ ಎಲ್ಲೂ ನೋಡಲ್ಲ ಅನ್ನೋ ಪ್ರತಿಯೊಬ್ಬರಿಗೂ ಕೂಡ ನಾವು ಅವರಿಂದ ತೊಗೊಂಡಿರೋವಂಥ ಒಂದು ದುಡ್ಡಿಗೆ ನಾವು ಮೋಸ ಹೋಗಬಾರ್ದು, ಅಥವಾ ಅವ್ರಿಗೆ ಮೋಸ ಹೋಗಕ್ಕೆ ಬಿಡಬಾರ್ದು. ಈಗ ಒಂದು ಪ್ರಮೋಷನ್ ಮಟೀರಿಯಲ್ ಅಂತ ಬರುತ್ತೆ, ಪೀಟರ್ ಅಂತ ನಾವು ಅನೌನ್ಸ್ ಮಾಡ್ತೀವಿ. ಆ ಪೀಟರ್ ಅಂತ ಅನೌನ್ಸ್ ಮಾಡಿದಾಗ ಫಸ್ಟು ನಾವು ಒಂದಷ್ಟು ಗ್ಲಿಮ್ಸಸ್ಗಳನ್ನು, ವೃದ್ಧಿ ಸ್ಟುಡಿಯೋಸು, ಸುಖೇಶ್ ಶೆಟ್ಟಿ ಅವರ ನೆಕ್ಸ್ಟ್ ವೆಂಚರು, ರಾಜೇಶ್ ಧ್ರುವ ನೆಕ್ಸ್ಟ್ ವೆಂಚರು, ಈ ಥರದ್ದೆಲ್ಲ ಇರುತ್ತೆ. ಬಿಕಾಸ್ ನಾವು ಹಿಂದೆ ಒಂದು ಸಿನಿಮಾ ಮಾಡಿ ಒಂದಷ್ಟು ಜನಕ್ಕೆ ಇಷ್ಟ ಆಗುವಂಥ ಒಂದು ಸಿನಿಮಾ ಮಾಡಿರ್ತೀವಿ. ಇನ್ನು ಸೆಕೆಂಡ್ ಅಂತ ಬಂದಾಗ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಏನು ಮಾಡ್ತಾರೆ ಇವರು ಅಂತ. ಅದರಲ್ಲಿ ಫಸ್ಟು ನಾವು ಬಿಟ್ಟಿದ್ದೆ ಪೋಸ್ಟರ್. ಪೀಟರ್ ಅನ್ನೋ ಒಂದು ಟೈಟಲ್ ಪೋಸ್ಟರ್ ಬಿಟ್ಟಿದ್ವಿ. ಆ ಟೈಟಲ್ ಪೋಸ್ಟರಲ್ಲಿ ಒಂದಷ್ಟು ಡೀಟೇಲಿಂಗ್ಗಳನ್ನು ಇಟ್ಟಿದ್ವಿ ನಾವು. ಜೆಸ್ಸಿ ಮತ್ತೆ ಬಂದಿದ್ದಾಳೆ, ಆಮೇಲೆ ಒಂದು ಚಂಡೆ, ರಾಯಲ್ ಚಂಡೆ ಹುಡುಗರು ಅಂತ, ಆಮೇಲೆ ಒಂದು ಬೈಕ್, RX 100 ಬೈಕ್ ಇದೆ, ಅದು ತುಂಬ ತುಕ್ಕು ಹಿಡಿದು ಬಿದ್ದಿರೋ ಥರ ಇದೆ, ತುಂಬ ಯೂಸ್ ಆಗದೆ ಬಿದ್ದಿರೋ ಥರ ಅಂತ ಒಂದು, ಆಮೇಲೆ ಒಂದು ಗೋಡೆ, ಒಂದು ಮನೆಯ ಗೋಡೆ, ಒಂದು ಕಿಟಕಿ, ಇಷ್ಟು ಕಾಣಿಸ್ತಿದೆ. ಇಷ್ಟರಲ್ಲಿ ಏನೋ ಸ್ಕ್ರೀನ್ ಪ್ಲೇ ಹೇಳ್ತಾ ಇದ್ದಾರಲ್ಲ ಅನ್ನೋ ಅಷ್ಟು ಇಂಪ್ಯಾಕ್ಟ್ನ ಕ್ರಿಯೇಟ್ ಮಾಡ್ತು. ಇದನ್ನು ಆ್ಯಕ್ಚುಲಿ ನಾನು ಫಸ್ಟ್ ಕ್ರೆಡಿಟ್ ಬಂದು ನಾನು ನಮ್ಮ ನಿರ್ದೇಶಕರಿಗೆ ಕೊಡ್ತೀನಿ, ಸುಖೇಶ್ ಶೆಟ್ಟಿ ಅವರಿಗೆ. ಜೊತೆಗೆ ನಮ್ಮ ಪೋಸ್ಟರ್ ಡಿಸೈನರು ಅಭಿ, ಅವನಿಗೂ ಕೊಡಬೇಕು. ಅವನು ಅಂತ ಯಾಕೆ ಹೇಳ್ತಿದ್ದೀನಿ, ನಾನು ತುಂಬ ಚಿಕ್ಕ ವಯಸ್ಸಿನ ಫ್ರೆಂಡ್ ಅವನಿಗೂ ಕೊಡ್ತೀನಿ ನಾನು. ಯಾಕೆಂದರೆ ಆ ಡೀಟೇಲಿಂಗು ಒಂದು ಸಿನಿಮಾದ ಪೋಸ್ಟ್ರಿಂದ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋದಷ್ಟು ಈಸಿ ಅಲ್ಲ. ಅಲ್ಲಿ ಒಂದಷ್ಟು ಹೆಸರುಗಳು ಬರ್ತವೆ, ರಾಜೇಶ್ ಧ್ರುವ, ರವೀಕ್ಷಾ ಶೆಟ್ಟಿ, ಹಾಗೆ ಜಾನ್ವಿ ರಾಯಲ, ಪ್ರತಿಮಾ ನಾಯಕ್, ಈ ಥರದ್ದೆಲ್ಲ ಹೆಸರು, ಜೊತೆಗೆ ನಮ್ಮ ನಿರ್ಮಾಪಕರ ಹೆಸರು, ಪ್ರೊಡಕ್ಷನ್ನ ಹೆಸರು, ಜೊತೆಗೆ ನಿರ್ದೇಶಕರ ಹೆಸರು. ಇದು ಬಂದಾಗ ಇಂಡಸ್ಟ್ರೀಲಿ ಒಂದಷ್ಟು, ನಮ್ಮ ಕನ್ನಡ ಇಂಡಸ್ಟ್ರೀಲಿ ಒಂದಷ್ಟು ಟಾಕ್ಸ್ಗಳು ಕ್ರಿಯೇಟ್ ಆಗಿದ್ದಂತೂ ನಿಜ. ಯಾಕೆಂತಂದ್ರೆ ತುಂಬ ಜನ ಹೇಳಿದ್ರು, ವಾವ್ ಥರ ಇದೆ, ಇದು ಏನೋ ಒಂದು ಮಾಸ್ಟರ್ ಪೀಸ್ ಥರ ಇದೆ ಇದು ಅಂತ. ಯಾಕೆಂದರೆ ಇದ್ರ ಜೊತೆಗೆ ನಾವು ಇನ್ನೂ ಉಳಿದಂಥ 3 ಲ್ಯಾಂಗ್ವೇಜ್, ತೆಲುಗು, ತಮಿಳ್, ಮಲಯಾಳಂ ಕೂಡ ಕನ್ನಡ ಜೊತೆಗೆ ನಾವು ಬಿಟ್ಟಿದ್ವಿ. ಅದು ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ನಮಗೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿತ್ತು. ಸ್ಪೆಷಲಿ ಫಸ್ಟು ಇದನ್ನು ನಾವು ತಮಿಳಲ್ಲಿ ವಿಜಯ್ ಸೇತುಪತಿ ಅವ್ರ ಹತ್ರ ನಾವು ರಿಲೀಸ್ ಮಾಡಿಸಿದ್ವಿ. ಆ್ಯಂಡ್ ಕನ್ನಡದಲ್ಲಿ ಡಾಲಿ ಧನಂಜಯ ಅವರು ರಿಲೀಸ್ ಮಾಡಿದರು. ಸೊ ಇದೇ ಥರ ಒಂದಷ್ಟು ಜನ ಸೆಲೆಬ್ರಿಟಿಗಳು ನಮಗೆ ಸಾಥ್ ಕೊಟ್ಟಿದ್ರು ಆವಾಗ. ಅದಾದ ಕೂಡಲೇ ನಮಗೆ ತುಂಬ ಜನ ಹೇಳಿದ್ರೆ, ಓಕೆ, ಏನೋ ಪೋಸ್ಟರಲ್ಲಿ ಬಂದಿದ್ದಾರೆ, ವಿಜುವಲಲ್ಲಿ ಗೊತ್ತಾಗುತ್ತೆ ಅದು ಇದು ಅಂತ. ಫೈನ್. ವಿಜುವಲಿ ಅಂತ ಬಂದಾಗ ನಾವು ಫಸ್ಟು ವಿಜುವಲ್ ಅಂತ ಬಿಟ್ಟಿದ್ದೆ ಸುಂದರಿ ಸಾಂಗ್ನ. ಸುಂದರಿ ಸಾಂಗ್ ಬಿಟ್ಟಾಗ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಏನಾಯಿತು ಅಂತಂದರೆ, ಪೀಟರ್ ಪೋಸ್ಟರ್ ಬಿಟ್ಟಾಗ ಏನು ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಆಯಿತು, ಇದು ಆಪೋಸಿಟ್ ಇಂಪ್ಯಾಕ್ಟ್ ಕ್ರಿಯೇಟ್ ಆಯಿತು. ಆ್ಯಕ್ಚುಲಿ ಜನ ನೋಡಿದವರೆಲ್ಲ, ಇದು ರೊಮ್ಯಾಂಟಿಕ್ ಸಿನಿಮಾನ, ಸೂಪರ್ ಬಿಡು, ಮರ ಸುತ್ತೋ ಸಿನಿಮಾ ಥರ, ಲವ್ ಸಿನಿಮಾ ಥರ ಇರುತ್ತೆ, ಚೆನ್ನಾಗಿದೆ, ಸಾಂಗ್ ಅಂತೂ ತುಂಬ ಚೆನ್ನಾಗಿದೆ. ಎಲ್ಲ ಲ್ಯಾಂಗ್ವೇಜಲ್ಲೂ ಬಿಟ್ಟಿದ್ವಿ ನಾವು, ಹಿಂದಿ ಬಿಟ್ಟು ಎಲ್ಲನೂ ಬಿಟ್ಟಿದ್ವಿ. ತುಂಬ ಎಲ್ಲ ಕಡೆ ತುಂಬಾ ಈಸಿಯಾಗಿ ಕನೆಕ್ಟ್ ಆಯಿತು. ಲಿರಿಕ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಸೂಪರಾಗಿ ಕನೆಕ್ಟ್ ಆಗಿತ್ತು. ಕಪಿಲನ್ ಅವರು ಇದಕ್ಕೆ ಹಾಡಿದರು, ಆಮೇಲೆ ಸುನಿಧಿ ಗಣೇಶ್ ಅವರು ಕನ್ನಡದಲ್ಲಿ ಹಾಡಿದರು. ಇನ್ನು ಉಳಿದಂಥ ಎಲ್ಲ ಲ್ಯಾಂಗ್ವೇಜಲ್ಲೂ ಕಪಿಲ್ ಅವರು ಹಾಡಿದರು. ಲಿರಿಕ್ಸು ಅಷ್ಟೇ. ನಮ್ಮ ಕನ್ನಡದಲ್ಲಿ ಅವರು ನಾಗಾರ್ಜುನ್ ಶರ್ಮಾ ಅಂತ ಬರೆದಿದ್ರು. ಇನ್ನು ಉಳಿದಂಥ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಅಲ್ಲಿರೋವಂಥ ತುಂಬ ಒಳ್ಳೊಳ್ಳೆ ಸಾಹಿತಿಗಳು ಬರೆದಿದ್ರು. ಇದೆಲ್ಲ ನೋಡಿದಾಗ ತುಂಬ ಜನಕ್ಕೆ ನಾನು ಹೇಳ್ದಂಗೆ ಲವ್ ಸಿನಿಮಾ ಅಂತ ಇಂಪ್ಯಾಕ್ಟ್ ಆಯಿತು. ಇದಾದ ತಕ್ಷಣ ನಾವು ಬಿಟ್ಟಿದ್ದು ತಾಯಿ ಸಾಂಗ್ ಬಿಟ್ಟಾಗ, ಇದು ಒಂಥರ ಡಿಫ್ರೆಂಟ್ ಆಗಿದೆಯಲ್ಲ. ಎಲ್ಲ ಒಂದು ಈಗ ಬರ್ತಿರೋ ಕನ್ನಡ ಅಂತ ಬಂದಾಗ ಸುಮಾರು ಸಿನಿಮಾಗಳಲ್ಲಿ ತಾಯಿ ಸೆಂಟಿಮೆಂಟು, ತಂದೆ ಸೆಂಟಿಮೆಂಟು, ಸಿಸ್ಟರ್ ಸೆಂಟಿಮೆಂಟು, ಬ್ರದರ್ ಸೆಂಟಿಮೆಂಟ್, ಈ ಥರ ಸಾಂಗ್ಗಳು ಕ್ಯಾಶುವಲಿ ಇರುತ್ತೆ. ಬಟ್ ಅಲ್ಲಿ ಬಂದಾಗ ಅದು ಅವಶ್ಯಕತೆ ಇಲ್ವಾ ಅನ್ನೋದೇ ಕೂಡ ಮ್ಯಾಟ್ರ್ ಆಗುತ್ತೆ. ತುಂಬ ಜನ ಏನು ಮಾಡ್ತಾರೆ, ಇಲ್ಲಿರೋ ಪ್ರಮೋಷನ್ ಗಿಮಿಕ್ಕು ಅಂದ್ಕೊಂಡು ತಾಯಿ ಸಾಂಗು, ತಂದೆ ಸಾಂಗ್ನ ಒಂದು ಸುಮ್ಮನೆ ತುರುಕ್ಬಿಡ್ತಾರೆ. ಬಟ್ ಈ ಸಿನಿಮಾದಲ್ಲಿ ಆ ಥರ ಆಗಿಲ್ಲ. ತಾಯಿ ಸಾಂಗ್ ಯಾಕೆ ಪರ್ಟಿಕ್ಯುಲರಾಗಿ ಬರುತ್ತೆ ಅನ್ನೋದಕ್ಕೂ ಕೂಡ ಒಂದು ಸ್ಕ್ರೀನ್ ಪ್ಲೇ ತುಂಬ ಮ್ಯಾಟ್ರ್ ಆಗುತ್ತೆ. ಅದು ಈ ಸಿನಿಮಾದಲ್ಲಿ ಪ್ರಾಪರಾಗಿ ಸೆಟ್ ಆಗಿದೆ. ಅದಾದ ತಕ್ಷಣ ನಾವು ಬಿಟ್ಟಿದ್ದೆ
ಟೀಸರ್. ಆ್ಯಕ್ಚುಲಿ ನಾನು ಕಾಯ್ತಾ ಇದ್ದೆ, ಬಿಕಾಸ್ ನಮ್ಮ ಡೈರೆಕ್ಟರ್ ಹೆಂಗೆ ಅಂತಂದರೆ ಒಂದು ಪ್ರಾಪರ್ ಪ್ರಾಡಕ್ಟ್ ರೆಡಿ ಆಗೋ ತನಕ ನಮ್ಮ ಟೀಮಲ್ಲಿ ಯಾರಿಗೂ ತೋರಿಸಲ್ಲ. ಸೊ ನಾನು ಕೂಡ ಒಂದು ವಿಜುವಲೈಸೇಷನ್ ಹೇಗೆ ಬಂದಿರಬಹುದು ಸಾಂಗ್ನ ಹೊರತುಪಡಿಸಿ ಒಂದು ವಿಜುವಲೈಸ್ ಹೇಗೆ ಕಾಣ್ಬೋದು, ನಾನು ಹೇಗೆ ಕಾಣಿಸ್ತೀನಿ ಅನ್ನೋ ಕೂಡ ಕುತೂಹಲ ಇತ್ತು ನನಗೆ. ಯಾಕಂದರೆ ಸಾಂಗಲ್ಲಿ ಬೇರೆ ಥರ ಕಾಣಿಸ್ತಾ ಇದೆ, ಓಕೆ. ಬಟ್ ಸಿನಿಮಾ ಟೀಸರ್ ಅಂತ ಬಂದಾಗ ಆಬ್ವಿಯಸ್ಲಿ ನಾವು ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಬೇಕು. ಬಟ್ ಸೀರಿಯಸ್ಲಿ ನಾನು ಕೂಡ ಒಬ್ಬ ಆಡಿಯನ್ ಆಗಿ ನೋಡಿದ್ದೆ. ಸಿನಿಮಾದ ಟೀಸರ್ ವಾವ್ ಥರ ಇತ್ತು. ಜೊತೆಗೆ ನನ್ನ ಸುತ್ತಮುತ್ತಲಿನ ಜನ ಅವರೆಲ್ಲರೂ ಆಬ್ವಿಯಸ್ಲಿ ನನ್ನ ಬಗ್ಗೆ ಅಥವಾ ನನ್ನ ಪ್ರಾಡಕ್ಟ್ ಬಗ್ಗೆ ಹೊಗಳ್ತಾರೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ನನಗೆ ತುಂಬ ಕ್ಯೂರಿಯಸ್ ಆಗ್ತಿದೆ, ನಾನು ಸಿನಿಮಾ ನೋಡಬೇಕು, ಎಲ್ಲರೂ ಕರ್ಕೊಬಂದು ಸಿನಿಮಾ ನೋಡಬೇಕು, ಈ ಥರದ್ದೆಲ್ಲ ಇರುತ್ತೆ. ಇದನ್ನು ಹೊರತುಪಡಿಸಿ ನಾನು ಹೊರಗಡೆ ಹೋದಾಗ, ನನ್ನ ಸೋಷಲ್ ಲೈಫಲ್ಲಿ ನಾನು ಹೊರಗಡೆ ಹೋದಾಗ ಅಲ್ಲಿ ಸಿಗೋವಂಥ ಜನರಿಂದ ಬರೋದಿದೆಯಲ್ಲ, ಆದರೆ ಅವ್ರು ಯಾರು ಅಂತಲೇ ನನಗೆ ಗೊತ್ತಿರಲ್ಲ. ಅವ್ರು ಹೇಳ್ತಾರೆ, ನಿಮ್ಮ ಸಿನಿಮಾ ಪೋಸ್ಟರಿಂದ ಸಾಂಗಿಂದ ಹಿಡಿದು ಇಲ್ಲಿ ಮೊನ್ನೆ ರಿಲೀಸ್ ಆದಂಥ ಟೀಸರ್ ತನಕ ನಾನು ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದೀನಿ, ನಿಜವಾಗ್ಲೂ ಹೇಳ್ತೀನಿ ತುಂಬ ಚೆನ್ನಾಗಿದೆ, ತುಂಬ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾಯಿದೆ. ಅಂದರೆ ಯಾವ ಥರ ಸಿನಿಮಾ ರಿಲೀಸ್ ಯಾವಾಗ, ನಾವು ಈಗರ್ಲಿ ವೇಟಿಂಗ್ ಅನ್ನೋ ಥರ ರೆಸ್ಪಾನ್ಸ್ನ ಕೊಡ್ತಾಯಿದ್ರು. ಅದು ನನಗೆ ತುಂಬ ಖುಷಿಯಾಗಿದೆ. ಯಾಕೆಂದರೆ ನಮ್ಮವರು ಬಿಟ್ಟು ನಾವು ಹೊರಗಡೆ ಜನರನ್ನ ನಾವು ಯಾವಾಗ ಇಂಟ್ರ್ಯಾಕ್ಷನ್ ನಾವು ತೊಗೋತೀವೋ ಅದು ಆ್ಯಕ್ಚುಲಾಗಿ ಪ್ರಾಡಕ್ಟ್ ರೀಚ್ ಆಗ್ತಿದೆ ಅಂತ ಅರ್ಥ. ಆ ವಿಚಾರದಲ್ಲಿ ಪೀಟರ್ ಪ್ರತಿಯೊಂದು ಪ್ರಮೋಷನ್ ವಿಚಾರವಾಗಿ ತುಂಬ ಇಂಪ್ಯಾಕ್ಟ್ನ ಕ್ರಿಯೇಟ್ ಮಾಡ್ತಾ ಬರ್ತಾ ಇದೆ. ಅದಾದಮೇಲೆ ಜೋಶು ಜವಾನಿ ಸಾಂಗು, ಓಕೆ, ಇಷ್ಟೊಂದೆಲ್ಲ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ಕೊಂಡು ಇವಾಗ ಒಂದು ಅದ್ಭುತವಾದಂಥ ಜಾಲಿ ಸಾಂಗ್ ಬಿಟ್ಟಿದ್ದಾರಲ್ಲ, ಅಂದರೆ ಜನರನ್ನ ಕುಣಿಸೋ ಸಾಂಗ್ ಬಿಟ್ಟಿದ್ದಾರಲ್ಲ. ತುಂಬ ಜನ ಐಟಮ್ ಟ್ರ್ಯಾಕನ್ನೇ ಕುಣಿಸೋ ಥರ ಸಾಂಗ್ನ ರೆಡಿ ಮಾಡ್ಕೋತಾರೆ. ಬಟ್ ನಮ್ಮ ಸಿನಿಮಾದಲ್ಲಿ ಜೋಶು ಜವಾನಿ ಒಂಥರ ಐಟಮ್ ಟ್ರ್ಯಾಕ್ ಥರನೇ ಎಲ್ಲರೂ ಕುಣಿಸುತ್ತೆ, ನಗಿಸುತ್ತೆ, ಜೊತೆಗೆ ಅವರವರ ಒಂದು ಫ್ರೆಂಡ್ಶಿಪ್ ವ್ಯಾಲ್ಯೂನ ನೆನಪಿಸುತ್ತೆ. ಅಂದರೆ ಹಳೆ ಇನ್ಸಿಡೆಂಟ್ಗಳಾಗಿರ್ಬೋದು ಅಥವಾ ಈಗಿರೋ ನಡೀತಿರೋವಂಥ ಇನ್ಸಿಡೆಂಟ್ಗಳಾಗಿರ್ಬೋದು, ಅದಕ್ಕೆಲ್ಲ ಒಂದು ಮ್ಯಾಚ್ ಆಗೋ ಥರ ಒಂದು ಸಾಂಗ್. ಇದು ಕೂಡ ಅಷ್ಟೇ ಹಲವಾರು ಜನರಿಗೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿ ನಮ್ಮ ಸಿನಿಮಾನ ಒಂದು ವೇಟೇಜ್ನ ಸ್ವಲ್ಪ ಜಾಸ್ತಿ ಮಾಡಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪೀಟರ್ ಸಿನಿಮಾ ಥಿಯೇಟ್ರಲ್ಲಿ ಯಾಕೆ ನೋಡಬೇಕು ತುಂಬ ಜನ ಕೇಳ್ತಾರೆ. ನಾನು OTT ನೋಡ್ಕೋತೀನಿ ಗುರು, ನಾನು ಟಿ ವಿಲಿ ನೋಡ್ಕೋತೀನಿ ಗುರು ಅಂತ. ಸಿನಿಮಾ ಅನ್ನೋದು ಒಂದು ಥಿಯೇಟ್ರಿಕಲ್ ವಾಚ್. ಪ್ರತಿಯೊಂದು ಸಿನಿಮಾನೂ ಕೂಡ ಮೈನ್ಯೂಟ್ ಡೀಟೇಲಿಂದ ಹಿಡಿದು ನಾವುಗಳು ಟೆಕ್ನಿಷಿಯನ್ಸ್ ಆಗಲಿ ಆರ್ಟಿಸ್ಟ್ ಆಗಲಿ ಆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ಗೋಸ್ಕರನೇ ನಾವು ಕೆಲಸ ಮಾಡಿರ್ತೀವಿ. ತುಂಬ ಜನಕ್ಕೆ ಅದರ ಇಂಪ್ಯಾಕ್ಟ್ ಗೊತ್ತಾಗಲ್ಲ. ತುಂಬ ಜನ ಇವಾಗ ಏನು ಮಾಡಿಬಿಟ್ಟಿದ್ದಾರೆ, OTTಗೆ ಶಿಫ್ಟ್ ಆಗಿಬಿಟ್ಟಿದ್ದಾರೆ. OTTಲಿ ನೋಡಿದ್ರೇ ಸಿನಿಮಾ, ಅಥವಾ OTTಲಿ ನೋಡಿದಾಗ ಅದನ್ನು ನಾನು ಮಿಸ್ ಮಾಡಿಕೊಂಡೆ ಅನ್ನೋ ಥರ ಒಂದು ಫೀಲಿಂಗ್ ಆಗಿರ್ಬೋದು. ಪ್ರತಿಯೊಂದು ಒಳ್ಳೊಳ್ಳೆ ಸಿನಿಮಾಗಳಿಗೂ ಕೂಡ ಅದೇ ಥರ ರೆಸ್ಪಾನ್ಸ್ಗಳು ಬರುತ್ತೆ. ಜನಕ್ಕೆ ಆಬ್ವಿಯಸ್ಲಿ ಥಿಯೇಟ್ರಿಕಲ್ ವಾಚ್ ಯಾಕೆ ಮಾಡಬೇಕು ಅಂತ ಬಂದಾಗ ನಾವು ಸೌಂಡಿಂದ ಹಿಡಿದು ಅಥವಾ DI ಇಂದ ಹಿಡಿದು, DI ಅಂತಂದರೆ ಕಲರ್ ಗ್ರೇಡಿಂಗಿಂದ ಹಿಡಿದು ಪ್ರತಿಯೊಂದನ್ನು ಟಾಪ್ ನೋಚ್ ಟೆಕ್ನಿಷಿಯನ್ಸ್ ಜೊತೆ ನಾವು ವರ್ಕ್ ಮಾಡಿರ್ತೀವಿ. ಬೇರೆ ಸಿನಿಮಾ ಗೊತ್ತಿಲ್ಲ, ಬಟ್ ನಮ್ಮ ಸಿನಿಮಾ ಅಂತ ಬಂದಾಗ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗಿದೆ. ಆಬ್ವಿಯಸ್ಲಿ ನಾವು ಆಡಿಯನ್ಸ್ಗೆ ಆಗಿರೋದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಆ ಇಂಪ್ಯಾಕ್ಟ್ ಕ್ರಿಯೇಟ್ ಆಗಬೇಕು. ಎಸ್ಪೆಷಲಿ ಸಿನಿಮಾ ಪ್ರೀತಿಸೋರಿಗೆ, ಥಿಯೇಟ್ರಿಕಲಿ ಸಿನಿಮಾನ ನಾನು ನೋಡ್ತೀನಿ, ನಾನು ಥಿಯೇಟ್ರ್ ಬಿಟ್ಟು ಬೇರೆ ಎಲ್ಲೂ ನೋಡಲ್ಲ ಅನ್ನೋ ಪ್ರತಿಯೊಬ್ಬರಿಗೂ ಕೂಡ ನಾವು ಅವರಿಂದ ತೊಗೊಂಡಿರೋವಂಥ ಒಂದು ದುಡ್ಡಿಗೆ ನಾವು ಮೋಸ ಹೋಗಬಾರ್ದು ಅಥವಾ ಅವ್ರಿಗೆ ಮೋಸ ಹೋಗೋಕ್ಕೆ ಬಿಡಬಾರ್ದು. ಸೊ ಈ ವಿಚಾರದಲ್ಲಿ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಅಂತ ಬಂದಾಗ ಎಸ್ಪೆಷಲಿ ಸೌಂಡ್, ನಿಮಗೆ ಪ್ರತಿಯೊಂದು ಮೂಮೆಂಟಲ್ಲೂ ಸೌಂಡನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಬಿಕಾಸ್ ಸಿನಿಮಾ ಓಡ್ತಿರ್ಬೇಕಾದ್ರೆ ಸುಮ್ಮನೆ ಸಿನಿಮಾ ನೋಡ್ತಾ ಇರ್ತೀವಿ, ವಿಜುವಲ್ ನೋಡ್ತಾ ಇರ್ತೀವಿ, ಬಟ್ ಸೌಂಡ್ ಅಂತ ಬಂದಾಗ ಆ ಕಡೆ ಈ ಕಡೆ ಒಂದ್ಸಲ ತಿರುಗಿ ನೋಡಬೇಕು. ಅದು ಸೌಂಡಿನ ಇಂಪ್ಯಾಕ್ಟ್ ಆಗೋದು ಒಂದು ಸಿನಿಮಾಗೆ. ಜೊತೆಗೆ ಈ ಸಿನಿಮಾ ನಾವು ಈಗ ಯೂಶ್ವಲಿ ನಾವು ಕಣ್ಣಿಂದ ಏನು ನೋಡ್ತಾ ಇರ್ತೀವಿ, ನಮ್ಮ ಒಂದು ಎದುರುಗಡೆ ಇರುವಂಥ ಒಂದು ಕಲರ್ ಟಿಂಟ್ ನಿಮಗೆ ಸಿನಿಮಾದಲ್ಲಿ ಕಾಣಿಸ್ಬೇಕು, ಅದು ಫೇಕ್ ಅಂತ ಅನಿಸ್ಬಾರ್ದು ಯಾವತ್ತೂ. ತುಂಬ ಜನ ಕಲರ್ ಗ್ರೇಡ್ನ ತುಂಬ ಹಾಳು ಮಾಡಿರ್ತಾರೆ, ಸ್ಯಾಚುರೇಟ್ ಆಗಿರುತ್ತೆ, ಸಿಕ್ಕಾಪಟ್ಟೆ ಸ್ಯಾಚುರೇಟ್ ಆಗಿರುತ್ತೆ, ಕಾಂಟ್ರಾಸ್ಟ್ ಹೆವಿ ಇರುತ್ತೆ, ಏನೇನೋ ಆಗಿರುತ್ತೆ. ಅದು ನಿಮಗೆ ಸಿನಿಮಾ ಥರ ಅನ್ಸೋದಿಲ್ಲ, ಕಣ್ಣು ಅನಿಸುತ್ತೆ. ಬಟ್ ನಮ್ಮ ಸಿನಿಮಾ ಥಿಯೇಟ್ರಿಕಲಿ ನೀವು ಅದನ್ನು ನೋಡ್ತಾ ಇದ್ದಾಗ ಈಗ ತಾನೇ ಎಲ್ಲೋ ನೋಡ್ಕೊಂಬಂದಲ್ಲ ಈ ವಿಜುವಲ್ಸು, ಈಗ ನೋಡಿದ್ನಲ್ಲ ನಾನು ಅನ್ನೋ ಅಷ್ಟು ಎಕ್ಸ್ಪೀರಿಯನ್ಸ್ನ ನಿಮಗೆ ಕೊಡ್ತಾ ಹೋಗುತ್ತೆ. ಆ ಒಂದು ಇಮರ್ಸಿವ್ ಎಕ್ಸ್ಪೀರಿಯನ್ಸ್ನ ನೀವು ನೋಡಬೇಕು ಅಂತ ಬಂದಾಗ DI ಅನ್ನೋದು, ಕಲರ್ ಗ್ರೇಡಿಂಗ್ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ ಒಂದು ಸಿನಿಮಾಗೆ. ಅದು ನಮ್ಮ ಸಿನಿಮಾದಲ್ಲಿದೆ. ಜೊತೆಗೆ ಮ್ಯೂಸಿಕ್ ಇಂಪ್ಯಾಕ್ಟ್. ಸುಮ್ಮನೆ ಮ್ಯೂಸಿಕ್ನ ಢಮಾರ್ ಅಂತ ಯಾವತ್ತೂ ನಾವು ತುಂಬಿಸಿಲ್ಲ ಒಂದು ಸಿನಿಮಾಗೆ. ವೈ? ಬಿಕಾಸ್ ಅಲ್ಲಿ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋದು ಎಕ್ಸ್ಪೀರಿಯನ್ಸು. ಆ ಎಕ್ಸ್ಪೀರಿಯನ್ಸ್ನ ನಾವು ಹೊರತಾಗಿ ನಾವು ಏನೋ ಮಾಡೋಕ್ಕೆ ಹೋದರೆ ಅದು ಕೂಡ ನಿಮಗೆ ಫೇಕ್ ಅನಿಸ್ಬಿಡುತ್ತೆ. ಬಿಕಾಸ್ ಒಂದು ಎಮೋಷನ್ ಸೀನ್ಸ್ ಬರ್ತಾ ಇದೆ, ಅಥವಾ ಒಂದು ಇಂಟೆನ್ಸ್ ಒಂದು ಫೈಟ್ ಸೀನ್ ಬರ್ತಾ ಇದೆ, ಅಥವಾ ಒಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸೀನ್ ಬರ್ತಿದೆ ಅಂತಂದಾಗ ಕೆಲವು ಕಡೆ ಮ್ಯೂಸಿಕ್ ಎಲಿವೇಟ್ ಆಗಬೇಕು, ಬಿಟ್ಟರೆ ಎಲ್ಲ ಕಡೆ ಈ ಮ್ಯೂಸಿಕ್ ಎಲಿವೇಟ್ ಆಗಲ್ಲ. ಬಟ್ ಈ ಸಿನಿಮಾದಲ್ಲಿ ನಿಮಗೆ ಪ್ರತಿಯೊಂದು ಮೂಮೆಂಟು ಕೂಡ ವಾವ್ ಅನಿಸೋಷ್ಟು ನಿಮಗೆ ಮ್ಯೂಸಿಕ್ಕು ಇಲ್ಲಿ ಆ್ಯಡ್ ಆಗಿದೆ. ಜೊತೆಗೆ ಕ್ಯಾಮ್ರಾ ವರ್ಕ್, ಸಿನಿಮಾದ ಥಿಯೇಟ್ರಿಕಲ್ ವರ್ಕಿಗೆ ಅಂತಲೇ ಒಂದಷ್ಟು ಆ್ಯಂಗಲ್ಗಳನ್ನು ನಮ್ಮ ನಿರ್ದೇಶಕರು ಪ್ಲ್ಯಾನ್ ಮಾಡಿ, ಹಾಗೆ ನಮ್ಮ ಸಿನಿಮಾಟೋಗ್ರಾಫರ್ ಅವರು ಪ್ಲ್ಯಾನ್ ಮಾಡಿ ಇಟ್ಟಿರ್ತಾರೆ.
ಅದು ಥಿಯೇಟ್ರ್ ಎಕ್ಸ್ಪೀರಿಯನ್ಸಿಗೆ ಅಂತಲೇ ಸ್ಪೆಷಲಾಗಿ ಮಾಡಿರೋವಂಥದ್ದು. ಅದನ್ನು ನೀವು ನೋಡಬೇಕು ಅಂತಂದರೆ ಆಬ್ವಿಯಸ್ಲಿ ನೀವು ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಅದರಲ್ಲೂ ಪ್ರತಿಯೊಬ್ಬರು ಕೇಳ್ಬೋದು, ಏನಿದು ಯಾವ ಥರ ಮೂವಿ ಅಂತ. ಆರಾಮಾಗಿ ಮನೆ ಮಂದಿಯೆಲ್ಲ ಕೂತ್ಕೊಂಡು ನೋಡುವಂಥ ಅಪ್ಪಟ ಕನ್ನಡ ಸಿನಿಮಾ, ಅದರಲ್ಲೂ ನಮ್ಮ ದೇಸಿ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಒಂದು ಸಲ ಸಿನಿಮಾ ಥಿಯೇಟ್ರಿಗೆ ಬನ್ನಿ, ಐ ಅಶ್ಯೂರ್ 100% ನೀವು ಪೀಟರ್ ಆಗಲಿ ಜೊತೆಯಲ್ಲಿ ಅವ್ರ ಜೊತೆಯಲ್ಲಿರುವಂಥ ಎಲ್ಲ ಕ್ಯಾರೆಕ್ಟರ್ಗಳನ್ನು ಜೊತೆಗೆ ಸಿನಿಮಾವನ್ನು ಕಂಪ್ಲೀಟಾಗಿ ನೀವು ತೊಗೊಂಡು ಹೋಗ್ತೀರಾ. ಅದೇ ನಾವು ಕೊಡ್ತಿರೋಂಥ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪೀಟರ್ ನಿಮಗೆ ನಾನು ಆವಾಗಲೇ ಹೇಳಿದಾಗೆ ಒಂದು ಅದ್ಭುತವಾದಂಥ ಎಕ್ಸ್ಪೀರಿಯನ್ಸ್ ಕೊಡುವಂಥ ಸಿನಿಮಾ. ಇಲ್ಲಿ ನಾವು ಕಷ್ಟಪಟ್ಟಿದ್ದೀವಿ, ನಮ್ಮ ಸಿನಿಮಾ ಆ ಥರ ಇದೆ, ನಮ್ಮ ಸಿನಿಮಾ ಈ ಥರ ಇದೆ, ಈ ಥರ ಹೇಳಿ ಫೇಕ್ ಪಬ್ಲಿಸಿಟಿ ಕೊಡೋದಕ್ಕಿಂತ ನಾನು ಹೇಳೋದು ಒಂದೇ, ಸ್ಟ್ರೇಟಾಗಿ ಹೇಳಬೇಕು. ಬೀಯಿಂಗ್ ಅನ್ ಆ್ಯಕ್ಟರ್, ನಾನು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ, ನಾನು ಹೀರೋ ಅಲ್ಲ. ನಾನೊಬ್ಬ ಆ್ಯಕ್ಟ್ರಾಗಿ ಈ ಸಿನಿಮಾಗೆ ಪೀಟರ್ ಅನ್ನೋ ಕ್ಯಾರೆಕ್ಟ್ರಿಗೆ ನಾನು ಏನು ಒಂದು ಇಂಪಾರ್ಟೆನ್ಸ್ ಆಗಲಿ ಅಥವಾ ಒಂದು ಪರ್ಟಿಕ್ಯುಲರ್ ಆದಂಥ ಒಂದು ಪರ್ಫಾರ್ಮೆನ್ಸ್ ಕೊಡಬೇಕು ಅದನ್ನು 100% ಕೊಟ್ಟಿದ್ದೀನಿ. ಜೊತೆಗೆ ಬೇರೆ ಎಲ್ಲ ಆರ್ಟಿಸ್ಟು ಕೂಡ ನಿಮಗೆ ಆ ಒಂದು ಎಕ್ಸ್ಪೀರಿಯನ್ಸ್ನ ಕೊಡ್ತಾರೆ. ಈ ವಿಚಾರದಲ್ಲಿ ನನಗೆ ಪೀಟರ್ ತುಂಬ ಸ್ಪೆಷಲ್ ಸಿನಿಮಾ. ಬಿಕಾಸ್ ಒಬ್ಬ ಆರ್ಟಿಸ್ಟಿಗೆ ಅವನದೇ ಆದಂಥ ಒಂದು ಸ್ಪೇಸ್ ಕೊಟ್ಟು, ಡೈರೆಕ್ಟ್ರಿಗೂ ಕೂಡ ಅವ್ರಿಗೆ ಹೇಗೆ ತೆಗೆಸ್ಕೋಬೇಕು ಅಂತ ಒಬ್ಬ ಆರ್ಟಿಸ್ಟಿಂದ ಅಂತ ಗೊತ್ತಿರುತ್ತೆ, ಅದನ್ನೂ ಕೂಡ ತೆಗೆಸ್ಕೊಂಡು ಎಲ್ಲೂ ಕೂಡ ಓವರ್ ರೇಟೆಡ್ ಆಗಿ ಅಥವಾ ಅಂಡರ್ ರೇಟೆಡ್ ಆಗಿ ಎಲ್ಲೂ ಕೂಡ ಆ ಥರ ಒಂದು ಬಿಹೇವ್ ಮಾಡಿಸಿದೆ, ನೀಟಾಗಿ ಸೆಟಲ್ ಆಗಿ ಒಂದು ಆಡಿಯನ್ಸಿಗೆ ಎಕ್ಸ್ಪೀರಿಯನ್ಸ್ ಕೊಡುವಂಥ ಒಂದು ಸಿನಿಮಾ ಮಾಡಿದ್ದೀವಿ. ನಾನು ನಿಮಗೆ ಹೇಳೋದು ಒಂದೇ, ಸಿನಿಮಾಗೆ ಬನ್ನಿ, ಒಂದೇ ಒಂದು ಸಲ ಈ ಸಿನಿಮಾ ನೋಡಿ, ನೀವು ಇನ್ನೂ 10 ಜನಕ್ಕೆ ರೆಕಮೆಂಡ್ ಮಾಡುವಂಥ ಸಿನಿಮಾ ಈ ಸಿನಿಮಾ ಆಗಿರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ, ಎಂಜಾಯ್ ಮಾಡಿ. ಹಾಗೇ ನಮ್ಮ ಪೀಟರ್ ಸಿನಿಮಾ ಇದೇ ಏಪ್ರಿಲ್ 10ನೇ ತಾರೀಕು KVN ಪ್ರೊಡಕ್ಷನ್ನ ಡಿಸ್ಟ್ರಿಬ್ಯೂಷನ್ನೊಂದಿಗೆ ನಿಮ್ಮ ಮುಂದೆ ಬರ್ತಾಯಿದ್ದೀವಿ. ದಯವಿಟ್ಟು ಎಲ್ಲರೂ ಬನ್ನಿ, ಈ ಸಿನಿಮಾವನ್ನು ಫ್ಯಾಮಿಲಿ ಸಮೇತ ಎಂಜಾಯ್ ಮಾಡಿ. ಹಾಗೆ ಪೀಟರ್ನ ನಿಮ್ಮ ಮನೆಗೆ ಕರ್ಕೊಂಡೋಗಿ.